ಅಯ್ಯೋ, ಈ ಮಳೆ ಬೇರೆ ಇವಾಗಲೇ ಬರಬೇಕಾ? ನಾನು ಶಾಪಿಂಗ್ ಬೇರೆ ಹೋಗಬೇಕಿತ್ತು. ಓಹೋ, ಮಹಾರಾಣಿ ಮದರಂಗಿಯವರು. ಏನು ಮೇಡಮ್, ಮಳೆನ ಗುರಾಯಿಸ್ಕೊಂಡು ನಿಂತಿದ್ದೀರಾ? ನಾನು ಮಳೆ ತಾನೇ ಗುರಾಯಿಸ್ಕೊಂಡು ನಿಂತಿರೋದು, ನಿಮ್ಮನ್ನೇನಲ್ವಲ್ಲ. ನನ್ನನ್ನೇನಾದರೂ ಗುರಾಯಿಸ್ಕೊಂಡು ನಿಂತ್ಕೊಂಡ್ರೆ ಕಣ್ಣ ಕಿತ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ. ಓಹೋ, ಅಮ್ಮಣ್ಣಿ, ನೀನು ಕೀಳೋವರೆಗೂ ನಾನು ನನ್ನ ಕಣ್ಣ ಕೊಟ್ಬಿಟ್ಟು ಕೀಳು ಕೀಳು ಅಂತ ಕೀಳಿಸ್ಕತ್ತೀನಲ್ವಾ? ಇಂಥ ದುರಹಂಕಾರದ ಮಾತಿಗೆ ಏನು ಕಮ್ಮಿ ಇಲ್ಲ ನೀನು. ನನ್ನ ಮಾತಾಡ್ಸ್ಕೊಂಬಂದಿರೋದು ನೀನು, ನಿನ್ನ ಹತ್ರ ಏನು ನಾನು ಬಂದಿಲ್ಲ. ಅದೇ ಶಾಪಿಂಗು ಗೀಪಿಂಗು ಅಂತ ಏನೋ ಗೊಳಗ್ತಿದ್ದಲ್ಲ, ಅದಕ್ಕೆ ಕೇಳಿಸ್ತು ಬಂದೆ. ಹೌದು, ನಾನು ಶಾಪಿಂಗ್ ಹೋಗ್ಬೇಕಿತ್ತು ಮದುವೆದು. ನನ್ನ ಮದುವೆಗೆ ಇನ್ನೂ ಏನೇನೋ ತಗೊಳ್ಳೋದಿದೆಯಲ್ಲ, ಹೋಗ್ಬೇಕಾಗಿತ್ತು. ಈ ದರಿದ್ರ ಮಳೆ ಇವಾಗಲೇ ಹಿಡ್ಕಣೈತೆ, ಅದಕ್ಕೆ ನಿಂತಿದ್ದೆ ನೋಡಿಕೊಂಡು. ಓಹೋ, ಮದರಂಗಿಯವರೇ, ತಮ್ಮ ಮದುವೆ ಇನ್ನೂ 6 ತಿಂಗಳು ಪೋಸ್ಟ್ಪೋನ್ ಆಗದೆ ಅಂತ ಗೊತ್ತಲ್ಲ. ತಾವು ಸಮಾಧಾನವಾಗಿರಿ, ಸ್ವಲ್ಪ ಇನ್ನೂ ಬೇಜಾನ್ ಟೈಮ್ ಅದೇ ತಾವು ತಗೊಳ್ಳೋದಕ್ಕೆ. ಮಳೆ ಯಾರ ಹುಯ್ದ್ರೆ ರೈತರಿಗೆ ಹೆಲ್ಪ್ ಆಗಿ ಒಂಚೂರು ಬೆಳೆನಾರ ಬೆಳ್ಕತ್ತಾರೆ. ನಾನು ಯಾವಾಗ ಬೇಕಾದರೂ ಹೋಗಿ ತಗೋತೀನಿ. ಅದನ್ನೆಲ್ಲ ಕೇಳೋಕ್ಕೆ ನೀವ್ಯಾರು? ನಿಮ್ದು ಎಷ್ಟಿದೆಯೋ ಕೆಲಸ ಅಷ್ಟು ನೋಡ್ಕೊ ಹೋಗಿ. ಹಲೋ ಮೇಡಮ್, ನಾನು ನಿಮ್ಮ ಅಣ್ಣನ ಹೆಂಡ್ತಿ. ನಿಮ್ಮ ಅತ್ತಿಗೆ ಅನ್ನೋ ಸ್ವಲ್ಪ ಮರ್ಯಾದೆ ಕೊಡಿ. ನೀನು ನಮ್ಮ ಅಣ್ಣಂಗೆ ಹೆಂಡ್ತಿ ಆಗಿರ್ಬೋದು, ನಾನು ಯಾವತ್ತೂ ನಿನ್ನ ಹತ್ತಿಗೆ ಅಂತ ಬಂದಿಲ್ಲ. ನನಗೆ ಸುಮ್ಮನೆ ತಲೆ ತಿನ್ಬೇಡ. ನಾನು ಯಾಕೆ ನಿನ್ನಂತ ಹುಚ್ಚಿ ತಲೆ ತಿನ್ನಲಿ? ನನಗೆ ನಿನ್ನಂಗೆ ತಲೆ ಕೆಟ್ಟದೆ ಅನ್ಕೊಂಡಿದ್ಯಾ? ಹೆಲೋ ಮೇಡಮ್, ಯಾರನ್ನ ಹುಚ್ಚಿ ಅಂತ ಹೇಳ್ತಿರೋದು? ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ, ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ. ಓಹೋ, ಮೇಡಮ್ ಅವ್ರಿಗೆ ಗಮನ ಇಟ್ಕೊಂಡು ಬೇರೆ ಮಾತಾಡಬೇಕಾ? ನೀನೇ ನಮ್ಮೂರು VIP ನ? ಓಕೆ, ನಾನು ಹಿಂಗೆ ಮಾತಾಡೋದು. ಹುಚ್ಚರು ಹಿಂಗೆ ಮಾತಾಡೋದು. ನಿಮ್ಮ ಹತ್ರ ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟು ಇಲ್ಲ, ಟೈಮು ಇಲ್ಲ. ಮತ್ತೆ ಯಾಕೆ ಇನ್ನೂ ಇಲ್ಲೇ ನಿಂತಿದೀಯಾ? ಹೋಗಲ್ಲೇನಾರ ಕೆಲಸಿದ್ರೆ ನೋಡೋದು. ನಾನು ಕೆಲಸ ಮಾಡೋದನ್ನ ನಿಮ್ಮ ಹತ್ರ ಹೇಳಿಸ್ಕೊಂಡು ಮಾಡಬೇಕಾಗಿಲ್ಲ. ನಾನು ನಮ್ಮ ಮನೇಲಿರೋದು, ನೀವು ನಿಮ್ಮಪ್ಪನ ಮನೇಲಿದ್ದಂಗೆ ನಾನು ನಮ್ಮಪ್ಪನ ಮನೇಲಿ ಆರಾಮಾಗಿದ್ದೀನಿ. ನಿಮಗೆ ಕೆಲಸ ಇರೋದು ಹೋಗಿ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಇದ್ರೆ ನೋಡೋಗಿ. ನಾನು ಅಷ್ಟೇ, ನಿನ್ನ ಹತ್ರ ಹೇಳಿಸ್ಕೊಂಡು ಕೆಲಸ ಮಾಡಬೇಕಾಗಿಲ್ಲ, ಗೊತ್ತಾಯ್ತಾ? ನಾನೇನಿಲ್ಲಿ ನಿಮ್ಮ ಮನೆ ಕೆಲಸ ಮಾಡೋಕ್ಕೆ ಬಂದಿಲ್ಲ. ನಾನು ಈ ಮನೆ ಸೊಸೆ. ಓಹೋ, ಹೌದಾ? ಗೊತ್ತೇ ಇರಲಿಲ್ಲ. ನಿನ್ನಂಥ ತಲೆ ಕೆಟ್ಟಿರೋಳ ಹತ್ರ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಿನ್ನಂಥ ಲೂಸ್ ಹತ್ರ ಮಾತಾಡೋಕ್ಕೂ ನನಗೆ ಟೈಮ್ ಇಲ್ಲ. ಹೋಯ್ತಾ ಇರು. ಯಾರಿಗೆ ನೀನು ಲೂಸು ಅಂತ ಕರೀತಾ ಇರೋದು? ಸರಿ ಇರಲ್ಲ, ಅದಕ್ಕೆ ನೀವು ಹಿಂಗೆ ಮಾತಾಡ್ತಾ ಇದ್ರೆ ನಾನು ನಮ್ಮಪ್ಪನ ಕರೆದು ಹೇಳ್ಬೇಕಾಗುತ್ತೆ. ಓಹೋ, ಏನು ಎದುರಿಸ್ತಾ ಇದೀಯಾ? ಹೋಗು, ಹೇಳೋಗು. ನಿಮ್ಮಪ್ಪ ನಿಮಗೆ ಬೈತಾರೋ ನನಗೆ ಬೈತಾರೋ ಗೊತ್ತಾಗುತ್ತೆ, ಹೋಗಿ ಹೇಳು. ನಿಮ್ಮ ಹತ್ರ ಯಾಕಾದರೂ ಮಾತಾಡ್ತೀನೋ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮದರಂಗಿ ಹೊಟ್ಟೆ ಹೆಂಗ್ ಗುರುಸಿ ಕಳಿಸ್ತೆ ಅಂತ. ಏನು ಮಾಡ್ತೀರಾ? ಒಂದು ವಾರದಲ್ಲಿ ಆಗಬೇಕಾಗಿರೋ ಮದುವೆ ಯಾಕೋ ಗೌಡ್ರ ಮನೆಯವರು ಏನೋ ಫಂಕ್ಷನು ಅದು ಇದು ಮಾಡಬೇಕು ಅಂತ ಇನ್ನೊಂದು 6 ತಿಂಗಳು ಮುಂದಕ್ಕೆ ಹಾಕ್ಬಿಟ್ಟವ್ರೆ. ಅಲ್ಲಿವರೆಗೂ ಇವಳಿಗೆ ಚೆನ್ನಾಗಿ ಕಾಟ ಕೊಟ್ಟು ಹೊಟ್ಟೆ ಉರ್ಸಿ ಕಳಿಸ್ಬೇಕು. ನನ್ನನ್ನು ಇವ್ರ ಮನೆ ಆಳು ಅಂತ ತಿಳ್ಕೊಂಬಿಟ್ಟವಳೆ. ಇವಳು ಅತ್ತೆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿರ್ತಾಳೆ ಅನ್ನೋದು. ಅಲ್ಲಿವರೆಗೂ ಇವಳಿಗೆ ಚೆನ್ನಾಗಿ ಬುದ್ಧಿ ಪಾಠ ಕಳಿಸ್ತೀನಿ ಅತ್ತೆ ಮನೆಗೆ. ನೋಡ್ತಾ ಇರಿ. ನಮ್ಮೂರಲ್ಲಂತೂ ತುಂಬ ಮಳೆ ಬರ್ತಿದೆ ಫ್ರೆಂಡ್ಸ್. ನಿಮ್ಮೂರಲ್ಲೂ ಹಿಂಗೆ ಮಳೆ ಹುಯ್ತಿದ್ಯಾ? ಹುಯ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನಮ್ಮ ವೀಡಿಯೋಸ್ನ ಇದೇ ಥರ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.